ಚಿಕ್ಕಡೆಗೆ ಸರ್ ನೀವು SMS ಅಲ್ವಾ? ಸರ್ SMS ಸರ್. ಇದೇನ್ ಸರ್ ಇಲ್ಲೊಂದ್ ಮಚ್ಚೆ ಇತ್ತು, ಹಿಂದ್ಗಡೆ ನಿಮ್ ಜನ ಇಲ್ಲ, ಈ ವೇಷ? ಸರ್ ಟೈಮ್ ಕಿಟ್ಟೋದ್ರೆ ಮ್ಯಾಲ್ ಮಚ್ಚನ ಹೋಗುತ್ತೆ, ಕೆಳಗ್ ಪಂಚನ ಹೋಗುತ್ತೆ ಸರ್. ಅದ್ ಸರಿ, ಈ ಕಡೆ ಎಲ್ಲ ಹೊಟ್ರಿ ಸರ್? ಯಾವನ ಗೊತ್ತೋ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರ, ಹೋಗ್ತಾ ಇದೀನಿ ಅಷ್ಟೇ. ಅವ್ರು ಕರ್ಕೊಂಡು ಹೋಗೋದೇನು, ನೀವ್ ಹೋಗೋದೇನು, ಏನ್ ಕತೆ ಸರ್? ಅದು ಹಂಗೆ ಜೀವನದಲ್ಲಿ ಫಸ್ಟ್ ಟೈಮು ನಾನು ಎಲ್ಗೆ ಹೋಗ್ತಾ ಇದೀನಿ, ಯಾಕೆ ಹೋಗ್ತಾ ಇದೀನಿ, ಯಾರ ಜೊತೆ ಹೋಗ್ತಾ ಇದೀನಿ, ಈ ಬಸ್ಗೂ ನಮ್ಗೆ ಸಂಬಂಧ ಏನು ಒಂದು ಗೊತ್ತಿಲ್ಲ, ಹೋಗ್ತಾ ಇದೀನಿ ಅಷ್ಟೇ. ಏನ್ ಸರ್ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಗೊತ್ತಿಲ್ಲ. ಹೋಗ್ಲಿ ಬಿಡಿ ಸರ್, ಬೇಜಾರ್ ಮಾಡ್ಕೊಬೇಡಿ, ಸಮಾಧಾನ ಮಾಡ್ಕೊಳ್ಳಿ ಸರ್. ಯಾಕೆ ಸರ್ ನೀನ್ನ ಅವ್ರು ನಗ್ತಾ ಇರ್ಬೇಕು, ನಾನು ಹೇಳ್ತಾ ಇರ್ಬೇಕು. ಈ ಬಸ್ಸಿನ ಟಿಕೆಟ್ ನಾನೇ ತಗೋಬೇಕು, ಸೆಂಟ್ರಲ್ ಟಿಫನ್ ಮಾಡ್ತಾರೆ, ಅದ್ರ ದುಡ್ಡು ನಾನೇ ಕೊಡ್ಬೇಕು. ಅಂದ್ರೆ ನೀನೇನಪ್ಪ ಬಂದ್ ನನ್ ಸಮಾಧಾನ ಮಾಡೋದು? ಹೋಗಲೇ ಈ ಬಸ್ಸಿನವರೆಗೂ ಬಂದ ಮಕ ತಸ್ಬಿಡ, ಹೋಗ. ನೀವು ನಗ್ತಾ ಇರಿಯಪ್ಪ, ನೀವು ನಗ್ತಾನೇ ಇರ್ಬೇಕು. ನಮಸ್ಕಾರ. ನಮ್ ಗಾಡಿ ಪಂಚರ್ ಆಗಿದೆ, ಸ್ವಲ್ಪ ಜಾಗ್ರ ಆಡ್ಕೊಡ್ತೀಯಾ? ನಾನೇ ತಗೊಂಬತ್ತೀನಿ, ನಡೀರಿ. ನನಗೆ ಕೆಲಸ ಕೊಡ್ಸದವ್ರೆ ನೀವು, ನಿಮ್ಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಹೆಂಗೆ ಗೌಡ್ರು? ಸರಿ ಸರಿ, ಅದೇನ್ ನೋಡಿ ಮಾಡ್ತೀನಿ. ನೀನೇನ ಇಲ್ಲಿ? ನಮ್ಮವ್ರಲ್ಲ ಇಲ್ಲಿ ಅದು ಅಣ್ಣ, ಅದು ಅವನ್ನ ನಮ್ಮವರೆಲ್ಲ ಕೆಲವು ರೈಲಲ್ಲಿ ಹುಡುಕ್ತಾರೆ, ನಾನು ಬಸ್ಸಲ್ಲಿ ಹುಡುಕ್ತಾ ಇದೀನಿ. ಸಿಗ್ನಲ್ಗೆ ಮನೆಗೆ ಕರ್ಕೊಂಡ್ ಬರ್ತೀನಿ ಅಣ್ಣ. ನೀನೇನು ಹುಡ್ಕೋದ್ ಬೇಡ, ಹಿಡಿದು ಬಾ ಕೆಳಗೆ. ಅಣ್ಣ ನಾನು ಯಾಕಣ್ಣ? ಅಲ್ಲಣ್ಣ ಬರ್ತೀನಿ. ಪ್ರೀತಿಸ್ತರು ಒಂದಾಗಿರ್ಬೇಕಂದ್ರೆ ಧೈರ್ಯ ಬೇಕು, ಆ ಧೈರ್ಯ ನಿಮ್ಗಿದೆ. ಆಲ್ ದಿ ಬೆಸ್ಟ್. ಹೋಗಿ ಹೋಗು. ಹೇ, ಒಂದ್ ಮಾತು, ಅಪ್ಪಿ ತಪ್ಪಿ ರಿಲೇಷನ್ ಮನೆಗೆ, ಫ್ರೆಂಡ್ಸ್ ಮನೆಗೆ ಹೋಗ್ಬೇಡಿ, ಸಿಗಾಕೊಂಡ್ಬಿಡ್ತೀರಾ. ಹೋಗಿ ಹೋಗಿ, ಹಂಗೆ ಹಿಂದಕ್ಕೆ ಹೋಗಿ 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 ಹೋಗಿ. ಅಣ್ಣ ಬಂದಣ, ನಿಮ್ ಬಿಡೋದೇ ಇಲ್ಲ. ಕ್ಷಮಿಸಿ ಅಪ್ಪ, ಕೃಷ್ಣನ್ ಜೊತೆ ಈ ಮದ್ವೆನ ನೀವ್ ಒಪ್ಕೊಳ್ಳಲ್ಲ ಅಂತ ಹೋಗ್ತಾ ಇದ್ದೀನಿ. ನಾನ್ ಮಾಡ್ತಿರೋ ತಪ್ಪು ಸರಿನೋ ನಂಗೆ ಗೊತ್ತಿಲ್ಲ. ಹಲೋ ಕೃಷ್ಣ, ನೀನೇನೋ ಅವಳ ಜೊತೆ ಆರಾಮಾಗಿ ಎಲ್ಲ ಕಡೆ ಸುತ್ತಾಡ್ತಿದ್ಯಾ? ಇಲ್ಲಿ ಶಂಕರೇಗೌಡ್ರು ನಮ್ಮನ್ನ ಯಾವಾಗ ಎತ್ಬಿಡ್ತಾರೋ ಅಂತ ಟೆನ್ಷನ್ ಆಗ್ತಿದೆ. ಅದ್ ಸರಿ, ಈಗ ನೀನ್ ಎಲ್ಲಿದ್ಯಾ? ಅದೇ 8 ಕ್ರಾಸ್ ನಳಪಾಕ ರೆಸ್ಟೋರೆಂಟ್ ಇದೆಯಲ್ಲ, ಅಲ್ಲಿದ್ದೀವಿ. ಹಾ, ಅಲ್ಲೇ ಪಕ್ಕದಲ್ಲಿ ವೆಂಕಟೇಶ್ವರ ಕಾಲೇಜ್ ಇದೆ. ಅಲ್ಲಿ ವಾಚ್ಮನ್ ನಮಗ್ ಚೆನ್ನಾಗಿ ಪರಿಚಯ, ಅವನಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿರ್ತೀವಿ. ಥ್ಯಾಂಕ್ಸ್. ಒಂದ್ ನಿಮಿಷ ಬಿಲ್ ಕೊಟ್ಟು ಬರ್ತೀನಿ. ಸರ್ ಬಂದೆ ಸರ್. ನಾನು ಕಾಳೇಗೌಡ ಮಾತಾಡ್ತಿರೋದು. ಇನ್ನು ನಮ್ಮ ಕುಟುಂಬದ ಮೇಲಿರೋ ದ್ವೇಷನ ಮರೆತುಬಿಡು ಭಾವ. ನಿನ್ನ ಮೇಲಿನ ಗೌರವನ ಉಳಿಸೋದು ನನ್ನ ಕರ್ತವ್ಯ. ಹಗಲಲ್ಲಿ ಸೂರ್ಯ ಬರಬೇಕು, ഇരുಳಲ್ಲಿ ಚಂದ್ರ ಬರಬೇಕು. ನಿಮ್ಮ ಮನೆ ಮರ್ಯಾದೆ ಉಳಿಬೇಕು ಅಂತಂದ್ರೆ ನಂದಿನಿ ನಿಮ್ಮ ಮನೆಗೆ ವಾಪಸ್ ಬರಬೇಕು. ನಂದಿನಿನ ನಾನು ಕರ್ಕೊಂಡು ಬರ್ತಾ ಇದ್ದೀನಿ. ಇನ್ನು ನೀವು ನಿಶ್ಚಿಂತೆಯಾಗಿರಿ.
ಗಂಡಸಾಗಿದ್ರೆ ನನ್ನಿಂದ ಇವಳು ಕರ್ಕೊಂಡು ಹೋಗೋ. ಅಲ್ಲ ನಿನ್ನಲ್ಲೇ ಬಾ, ನನ್ ಗಂಡಸ್ತಾನೆ ಏನನ್ನ ತೋರಿಸ್ತೀನಿ. ಕೈ ಕಾಲ್ ಮುರಿದಾಕ್ರೋ ಇವಂದು. ಹಲೋ, ಏ ಕಾಳ, ಬಾವ ಎಲ್ಲೋ ಇನ್ನೂ ಬರ್ಲಿಲ್ಲ. ಏನ್ ಬಾವ, ಏನು ಕೇಳಿಸ್ತಾ ಇಲ್ಲ ಬಾವ. ನಂದಿನಿ ಇಲ್ಲಿ. ಬಾವ ಏನು ಕೇಳಿಸ್ತಾ ಇಲ್ಲ ಬಾವ. ಏ ಕಾಳ, ಏಯ್ ಯಾಕಣ್ಣ ಕಟ್ ಮಾಡಿದ್ರಿ? ಚೆನ್ನಾಗೆ ಕಳ್ಸುತ್ತಲ್ಲಣ್ಣ. ಇವೆಲ್ಲ ಚೆನ್ನಾಗಿ ಕೇಳಿಸ್ತದ ನಿಮ್ಗೆ. ಒಬ್ಬನ್ ಹೊಡಿದ್ರು ಅಂದ್ರೆ ಹೊಡೆಯಕ್ಕಾಗಲ್ಲ ನಿಮ್ ಕೈಲಿ. ನಮ್ಗೆಲ್ಲ ಚೆನ್ನಾಗಿ ಇಕ್ಬಿಟ್ಟು ಅವಳನ್ನ ಎಳ್ಕೊಂಡೋದ ಅಂತ ಹೇಳ. ಮುಚ್ಕೊಂಡ್ ಗಾಡಿ ತೆಗಲೆ, ಅವಳು ನುಡ್ಕನ. ಇವನ್ ಯಾವಾಗ್ಲೂ ಹೀಗೆ, ನಿಜ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಒಂದು ಗೊತ್ತಾಗ. ಇಲ್ಲಿಗೆ ಯಾರಾದ್ರೂ ಬಂದ್ರೆ ನಾವು ಬಂದ್ರಲ್ಲ, ಎಲ್ಲಿ ಎಲ್ಲವ್ರೆ ಇಲ್ಲೇ ನಿಂತಿದ್ದೀರಲ್ಲ, ನೀವೇನೆ? ಅಲ್ಲ ಸರ್, ದೇವಸ್ಥಾನ ಮುಚ್ಚಿದ್ಮೇಲೆ ಪೂಜಾರಿ ಇರಲ್ಲ, ಕಾಲೇಜ್ ಮುಚ್ಚಿದ್ಮೇಲೆ ಸ್ಟೂಡೆಂಟ್ಸ್ ಇರಲ್ಲ. ಅಷ್ಟು ಗೊತ್ತಾಗಲ್ವಾ ಸರ್ ನಿಮ್ಗೆ? ಯಾಕೆ ಸರ್ ಹೊಡಿತೀರಾ? ಕೇಳಿದ್ದಕ್ ಮಾತ್ರ ಉತ್ತರ ಕೊಡು. ಸರ್, ನಾನು ಓದಿರೋದು ಕಮ್ಮಿ ಸರ್, ಅದಕ್ಕೆ ವಾಚ್ಮ್ಯಾನ್ ಆಗಿದ್ದೀನಿ. ನೀವು ಬೇಜಾರು ಮಾಡ್ಕೋಬೇಡಿ. ನೀವು ಹುಡುಕ್ತಾ ಇರೋರು ಏನಾದ್ರು ಬಂದ್ರೆ ಖಂಡಿತ ನಾನು ಹಿಡ್ಕೊಡ್ತೀನಿ. ಅವ್ರು ಹೇಗಿರ್ತಾರೆ ಅಂತ ಸ್ವಲ್ಪ ಹೇಳ್ಬಿಟ್ಟು ಹೋಗಿ ಸರ್. ಒಂದು ಹುಡುಗ ಒಂದು ಹುಡುಗಿ ಲವರ್ಸ್ ತರ ಇರ್ತಾರೆ ಸರ್. ಅವ್ರೇನಾದ್ರು ಸಿಕ್ಕಿದ್ರೆ ಅವ್ರಿಗೋಸ್ಕರ ನೀವೆಲ್ಲ ಹುಡುಕ್ತಾ ಇದ್ರ ಅಂತ ಹೇಳ ಸರ್. ಯಾಕೆ ಸರ್ ಮತ್ತೆ ಮತ್ತೆ ಹೊಡಿತೀರಾ? ಮೊದ್ಲು ಸರಿಯಾಗಿ ಮಾತಾಡೋದನ್ ಕಲಿ. ಬಾ. ನೀವು ನನ್ ಕಣ್ ತಪ್ಸಿ ಕಾಂಪೌಂಡ್ ಹೊಡೆದು ಒಳಗ್ ಬಂದ್ ಸೇರ್ಕೊಂಡ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಸರ್, ನೀವು ಲವರ್ಸ್, ಅವ್ರ ವಿಲನ್ಸ್. ನೀವೇನು ಹೆದರ್ಕೋಬೇಡಿ. ನಮ್ಮ ದೇಶದ ಸೈನಿಕರು ಕಾಶ್ಮೀರ ಹ್ಯಾಕ್ ಕಾಪಾಡ್ತಾರೋ ಹಾಗೆ ನಾನ್ ನಿಮ್ಮನ್ನ ಕಾಪಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮ ಹೆಸರು? ಸ್ಟೀಫನ್, ಒಬ್ಬ ಒಳ್ಳೆ ವಾಚ್ಮ್ಯಾನ್. ಸರ್, ನನ್ನ ಹೆಸರು ಕೃಷ್ಣ, ನಂದಿನಿ ಅಂತ. ನಿಮ್ ಫ್ರೆಂಡ್ ಮಣಿಕಂಠ ಫೋನ್ ಮಾಡಿ ನನಗೆಲ್ಲ ಹೇಳಿದ್ದಾನೆ. ಸರ್, ಈ ದುಡ್ಡು ತಗೊಂಡು ಕ್ವಾರ್ಟರ್ಗೂ ನೀವು ದುಡ್ಡು ಕೊಡ್ತೀರಾ ಅಂತ ನಾನ್ ಸಹಾಯ ಮಾಡ್ತಿಲ್ಲ. ಭಯದಲ್ಲಿದ್ದರಿಗೆ ಧೈರ್ಯ ಹೇಳಬೇಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತ ನನ್ನ ಹೆಂಡತಿ ಹೇಳಿದಾಳೆ. ಸರ್, ನಿಮ್ ಹೆಂಡತಿ? ನನ್ನ ಹೆಂಡತಿ ಇದೇ ಕಾಲೇಜಲ್ಲಿ ಲೆಕ್ಚರರು. ಅದೊಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ನೀವು ರಿಲ್ಯಾಕ್ಸ್ ಆಗಿ. ಏನಯ್ಯ, ಈ ಫೋಟೋದಲ್ಲಿರೋ ಹುಡುಗಿನ ಎಲ್ಲಾದ್ರೂ ನೋಡಿದ್ಯಾ? ಯಾವ ಊರ್ ಸ್ವಾಮಿ ನಿಮ್ದು? ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣ್ರೆ ನೀವು. ಅಲ್ರಯ್ಯ, ಫ್ಲೈಟ್ ಫಾಸ್ಟು, ಟ್ರೈನ್ ಫಾಸ್ಟು,
ನಾವು ತಿನ್ನೋ ಫುಡ್ ಫಾಸ್ಟ್. ಹಾಗೆಲ್ಲೋನೂ ಫಾಸ್ಟ್ ಆಗಿರುವಾಗ ನೀವ್ ಯಾಕ್ರೆ ಇನ್ನು ಸ್ಲೋ ಆಗಿದ್ದೀರಾ? ಅಲ್ಲ, ಫೋಟೋ ಹಿಡ್ಕೊಂಡು ಇವಳು ನೋಡಿದೀರಾ ಅಂತ ಎಷ್ಟ್ ಜನ ಅಂತ ಕೈತೀರಾ? ಪೇಪರ್ನಲ್ಲೋ, ಟಿವಿನಲ್ಲೋ, ಇಂಟರ್ನೆಟ್ ನಲ್ಲೋ ಹಾಕ್ಸಿದ್ರೆ 1 ನಿಮಿಷದಲ್ಲಿ ಎಲ್ಲಿದ್ದಾಳೆ ಅಂತ ಗೊತ್ತಾಗತ್ತೆ. ಅದು ಬಿಟ್ಟು ಬಂದ್ಬಿಟ್ರಿ ಇಲ್ಲಿ. ಹೋಗ್ರಯ್ಯ, ಆ ಕೆಲಸ ಮಾಡಿ ಫಸ್ಟ್. ನನ್ ಮೊಬೈಲು ಸರ್, ನನ್ ಮೊಬೈಲ್ ನೋಡಿದ್ರ? ಟಿವಿನಲ್ಲೋ, ಪೇಪರ್ನಲ್ಲೋ, ಇಂಟರ್ನೆಟ್ ಅಲ್ಲೋ ಹಾಕ್ಸು. ಎಲ್ಲಿದ್ರು ಸೆಕೆಂಡ್ಸ್ ಅಲ್ಲೇ ಗೊತ್ತಾಗುತ್ತೆ. ಅದೇನ್ ಗೊತ್ತಾಗುತ್ತೆ ಸರ್? 2,000 ಮೊಬೈಲ್ ಹೋಗಿದ್ದಕ್ಕೆ ಇಷ್ಟು ಟೆನ್ಷನ್ ಪಡ್ತೀಯಾ? 20 ವರ್ಷದಿಂದ ಮದುವೆ ಆಗ್ಬೇಕು ಅಂತಿದ್ದು ಹುಡುಗಿ ಕಿಡ್ನಾಪ್ ಆದ್ರೆ ನನಗೆಷ್ಟು ಟೆನ್ಷನ್ ಆಗಬೇಡ. ಮುಚ್ಕೊಂಡ್ ಕೆಲ್ಸ ನೋಡು. ಬನ್ರೋ.